ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಾಗಿರುತ್ತದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೇನು ಕೇವಲ 3 ವಾರಗಳು ಇದೆ ಎನ್ನುವಂತ ಒಂದು ಮಾಹಿತಿಯನ್ನು ಕೂಡ ನಮ್ಮ ಬಿಗ್ ಬಾಸ್ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ತಿಳಿಸಿದ್ರು ಅಂತ ಹೇಳ್ಬೋದು. ಎಲ್ಲರಿಗೂ ಕೂಡ ಆಸ್ ಎಕ್ಸ್ಪೆಕ್ಟೆಡ್ ಜನವರಿ 17th ಅಂಡ್ ಜನವರಿ 18th ರಂದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಗ್ರ್ಯಾಂಡ್ ಫಿನಾಲೆ ಅದ್ದೂರಿಯಾಗಿ ನಡೆಯಲಿದೆ ಅಂತ ಹೇಳ್ಬೋದು. ಕೇವಲ ಇನ್ನೇನು 17ರಿಂದ 18 ದಿನ ಬಾಕಿ ಇರುವಂತಹ ಸಂದರ್ಭದಲ್ಲಿ ಯಾರು ವಿನ್ನರ್ ಆಗ್ಬೋದು ಅನ್ನುವಂತ ಚರ್ಚೆ ತುಂಬಾನೇ ಜೋರಾಗಿ ಈಗ ನಡೀತಾ ಇದೆ ಅಂತ ಹೇಳ್ಬೋದು. ಈಗ ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ 9 ಜನ ಕಂಟೆಸ್ಟೆಂಟ್ ಗಳು ಉಳಿದುಕೊಂಡಿದ್ದಾರೆ. ಒಟ್ಟಾರೆಯಾಗಿ 5 ಜನ ಫಿಮೇಲ್ ಕಂಟೆಸ್ಟೆಂಟ್, ಅದರ ಜೊತೆಗೆ 4 ಜನ ಮೇಲ್ ಕಂಟೆಸ್ಟೆಂಟ್ ಗಳು ಉಳಿದುಕೊಂಡಿದ್ದಾರೆ. ಇದು ಯಾರು ವಿನ್ನರ್ ಆಗ್ಬೋದು ಅನ್ನುವಂತ ಒಂದು ಸರ್ವೆ ಲಿಸ್ಟ್ ಬಂದಿದೆ ಅಂತ ಹೇಳ್ಬೋದು. ಇದರಲ್ಲಿ ನಾನು ಸ್ಪಂದನ ಸೋಮಣ್ಣ ಅವರನ್ನ ಕನ್ಸಿಡರ್ ಮಾಡ್ತಾ ಇಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಅವರು ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂತ ಸಾಧ್ಯತೆನೇ ಜಾಸ್ತಿ ಇರೋದ್ರಿಂದ ಇನ್ನು ಉಳಿದಿರುವಂತಹ 4 ಜನ ಮೇಲ್ ಕಂಟೆಸ್ಟೆಂಟ್, ಅದರ ಜೊತೆಗೆ 4 ಫಿಮೇಲ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಗಿಲ್ಲಿ, ಅಶ್ವಿನಿ, ಕಾವ್ಯ, ರಕ್ಷಿತಾ, ರಘು, ಧ್ರುವಂತ್, ಧನುಷ್, ರಾಶಿಕಾ ಅವರ ಮಧ್ಯೆ ಒಂದು ಸರ್ವೆಯಲ್ಲಿ ಯಾರಿಗೆಲ್ಲ ಎಷ್ಟೆಷ್ಟು ಪರ್ಸೆಂಟೇಜ್ ಅವರು ವಿನ್ನಿಂಗ್ ಆಗುವಂತ ಪಾಸಿಬಿಲಿಟಿ ಇದೆ ಅಂದ್ರೆ ಪ್ರೊಬಾಬಿಲಿಟಿ ಇದೆ ಅನ್ನುವಂತ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಒಟ್ಟಾರೆಯಾಗಿ 8 ಜನ ಸ್ಪರ್ಧಿಗಳ ಪೈಕಿ ನಮ್ಮ ಕೊನೆಯ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ರಾಶಿಕಾ ಶೆಟ್ಟಿ ಅಂತ ಹೇಳ್ಬೋದು. ಇವರು 8ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. 8ನೇ ಸ್ಥಾನದಲ್ಲಿರುವಂತಹ ನಮ್ಮ ರಾಶಿಕಾ ಶೆಟ್ಟಿ ಅವರು ವಿನ್ನಿಂಗ್ ಆಗುವಂತ ಪ್ರೊಬ್ಯಾಬಿಲಿಟಿ 100ಕ್ಕೆ ಕೇವಲ 1% ಮಾತ್ರ ಇದೆ ಅಂತ ಹೇಳ್ಬೋದು. ಇವರು ವಿನ್ ಆಗುವಂತ ಪಾಸಿಬಿಲಿಟಿ ಕೇವಲ 1% ಇರುವುದರಿಂದ ಇವರು 8ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 7ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧನುಷ್ ಗೌಡ ಅಂತ ಹೇಳ್ಬೋದು. ನಮ್ಮ ಧನುಷ್ ಗೌಡ ಅವರು ಕೂಡ 100ಕ್ಕೆ ಕೇವಲ ಅವರು ವಿನ್ನಿಂಗ್ ಆಗುವಂತ ಪ್ರೊಬ್ಯಾಬಿಲಿಟಿ ಅಂದ್ರೆ ಪಾಸಿಬಿಲಿಟಿ ಇರುವುದು ಕೇವಲ 1% ಮಾತ್ರ ಅಂತ ಹೇಳ್ಬೋದು. ನಮ್ಮ ರಾಶಿಕಾ ಹಾಗೆ ಧನುಷ್ ಅವರು ವಿನ್ನಿಂಗ್ ಆಗುವಂತ ಪ್ರೊಬ್ಯಾಬಿಲಿಟಿ ಕೇವಲ 1% ಇರೋದ್ರಿಂದ ಇವರಿಬ್ಬರು ಕೂಡ 7 ಮತ್ತು 8ನೇ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ. ಇನ್ನು 6ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧ್ರುವಂತ್ ಅಂತ ಹೇಳ್ಬೋದು. ನಮ್ಮ ಧ್ರುವಂತ್ ಅವರು ಈ ಒಂದು ಸೀಸನ್ ಅನ್ನು ಗೆಲ್ಲುವಂತಹ ಪ್ರೊಬ್ಯಾಬಿಲಿಟಿ 100ಕ್ಕೆ ಕೇವಲ 3% ಇದೆ ಅಂತ ಹೇಳ್ಬೋದು. ಸಾಧ್ಯತೆ 3% ಇರೋದ್ರಿಂದ ಇವರು 6ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇವರು ಕೂಡ ಆಲ್ಮೋಸ್ಟ್ ಆಲ್ ವಿನ್ನಿಂಗ್ ಗೆ ತುಂಬಾನೇ ದೂರದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 5ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ರಘು ಅಂತ ಹೇಳ್ಬೋದು. ನಮ್ಮ ರಘು ಅವರು ಈ ಒಂದು ಸೀಸನ್ ಅನ್ನ ಗೆಲ್ಲುವಂತಹ ಪಾಸಿಬಿಲಿಟಿ ಇರೋದು 4% ಅಂತ ಹೇಳ್ಬೋದು. ಅಂದ್ರೆ 100ಕ್ಕೆ 4% ಮಾತ್ರ ಚಾನ್ಸ್ ಇದೆ ಈ ಒಂದು ಸೀಸನ್ ಅನ್ನ ನಮ್ಮ ರಘು ಅವರು ಗೆಲ್ಲಲು ಅಂತ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ನಮ್ಮ ರಕ್ಷಿತಾ ಶೆಟ್ಟಿ ಅವರು ಈ ಒಂದು ಸೀಸನ್ ಅನ್ನ ವಿನ್ ಆಗುವಂತ ಪ್ರೊಬ್ಯಾಬಿಲಿಟಿ ಇರುವುದು ಕೇವಲ ಅವ್ರು 4% ಅಂತ ಹೇಳ್ಬೋದು. ನಮ್ಮ ರಘು ಅವರು ಕೂಡ 4% ಅಂತ ಹೇಳ್ಬೋದು. ನಮ್ಮ ರಘು ಅವರು ಕೂಡ ವಿನ್ನಿಂಗ್ ಆಗುವಂತ ಪ್ರೊಬ್ಯಾಬಿಲಿಟಿ 4% ಇದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಕೂಡ ಈ ಒಂದು ಸೀಸನ್ ನ ವಿನ್ ಆಗುವಂತ ಪ್ರೊಬ್ಯಾಬಿಲಿಟಿ 4% ಇದೆ ಅನ್ನುವಂತ ಮಾಹಿತಿ ಬಂದಿದೆ ಅಂತ ಹೇಳ್ಬೋದು. ಇನ್ನು ಟಾಪ್ 3 ಅಲ್ಲಿರುವಂತಹ ಸ್ಪರ್ಧಿಗಳು ಕಾವ್ಯ, ಅಶ್ವಿನಿ ಹಾಗೆ ನಮ್ಮ ಗಿಲ್ಲಿ ಅವರು ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ 3ನೇ ಸ್ಥಾನದಲ್ಲಿರುವಂತಹ ನಮ್ಮ ಕಾವ್ಯ ಅವರಿಗೆ ಈ ಒಂದು ಸೀಸನ್ ಅನ್ನ ವಿನ್ ಆಗುವಂತ ಪಾಸಿಬಿಲಿಟಿ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡ್ತಾ ಹೋದಾದ್ರೆ 5% ಮಾತ್ರ ಚಾನ್ಸ್ ಇದೆ ನಮ್ಮ ಕಾವ್ಯ ಅವರು ಈ ಒಂದು ಸೀಸನ್ ಅನ್ನ ವಿನ್ ಆಗಲು. ಇವರು ಕೂಡ ಗೆಲುವಿಗೆ ತುಂಬಾನೇ ದೂರದಲ್ಲಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಇನ್ನು 2ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ನಮ್ಮ ಅಶ್ವಿನಿ ಗೌಡ ಅವರು 100ಕ್ಕೆ ಎಷ್ಟು ಪರ್ಸೆಂಟ್ ಚಾನ್ಸ್ ಇದೆ ಈ ಒಂದು ಸೀಸನ್ ಅನ್ನ ಗೆಲ್ಲಲು ಅಂತ ನೋಡ್ತಾ ಹೋದಾದ್ರೆ 7% ಮಾತ್ರ ಚಾನ್ಸಸ್ ಕಾಣಿಸ್ತಾ ಇದೆ ನಮ್ಮ ಅಶ್ವಿನಿ ಗೌಡ ಅವರು ಈ ಒಂದು ಸೀಸನ್ ಅನ್ನ ವಿನ್ ಆಗುವಂತ ಸಾಧ್ಯತೆ ಅಂತ ಹೇಳ್ಬೋದು. ಇನ್ನು ನಂಬರ್ 1 ಪೊಸಿಷನ್ ಅಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಗಿಲ್ಲಿ ನಟ ಅಂತ ಹೇಳ್ಬೋದು. ಆಸ್ ಎಕ್ಸ್ಪೆಕ್ಟೆಡ್ ನಮ್ಮ ಗಿಲ್ಲಿ ಅವರು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇವರು ವಿನ್ನಿಂಗ್ ಆಗುವಂತ ಪಾಸಿಬಿಲಿಟಿ 100ಕ್ಕೆ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡ್ತಾ ಹೋದಾದ್ರೆ 75% ಅಂತ ಹೇಳ್ಬೋದು. ನೀವು ಉಳಿದಿರುವಂತಹ 7 ಜನರ ಸ್ಪರ್ಧೆಗೆ ಕಂಪೇರ್ ಮಾಡಿದ್ರೆ ಕೇವಲ ಎಲ್ಲರೂ ಕೂಡ ಸೇರಿಸಿ 25% ವಿನ್ನಿಂಗ್ ಆಗುವಂತಹ ಪಾಸಿಬಿಲಿಟಿ ಇದ್ದರೆ ನಮ್ಮ ಗಿಲ್ಲಿ ಅವರೇ ಕೇವಲ ಒಬ್ಬರಿಗೆ ಮಾತ್ರ 75% ಒಂದು ವಿನ್ನಿಂಗ್ ಆಗುವಂತ ಪ್ರಾಬಬಿಲಿಟಿ ಇದೆ ಅಂತ ಹೇಳ್ಬೋದು. ಅಂದ್ರೆ 100ರಲ್ಲಿ ಎಷ್ಟು ಜನರು ನಮ್ಮ ಗಿಲ್ಲಿ ಅವರನ್ನು ಇಷ್ಟ ಪಡ್ತಾ ಇದ್ದಾರೆ ಅನ್ನುವಂತ ಒಂದು ರಿಪೋರ್ಟ್ ಅಂತ ಹೇಳ್ಬೋದು. 100ರಲ್ಲಿ 75% ಜನರು ನಮ್ಮ ಗಿಲ್ಲಿ ಅವರೇ ವಿನ್ ಆಗಲಿ ಅಂತ ಒಂದು ರೀತಿಯಾಗಿ ಓಟ್ ಹಾಕ್ತಾ ಇದ್ರೆ ಉಳಿದಿರುವಂತಹ 7 ಜನರು ಕೂಡ ಸೇರಿಸಿ 25% ಮಾತ್ರ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ 8 ಜನರ ಸ್ಪರ್ಧಿಗಳ ಪೈಕಿ ನಿಮ್ಮ ಪ್ರಕಾರ ಈ ಒಂದು ಸೀಸನ್ ಅನ್ನ ಯಾರು ವಿನ್ ಆಗ್ಬೇಕು ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.